ಈಗ ಬಿಜೆಪಿ ಶಿಸ್ತು ಕ್ರಮವನ್ನು ಜರುಗಿಸೋದು, ಕಾಂಗ್ರೆಸ್ ಪರ ಮತ ಹಾಕಿದ್ದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆ, ಶಾಸಕತ್ವ ಅನರ್ಹತೆಗೆ ಹೈಕಮಾಂಡ್ ಮುಂದಾಗುವ ಸಾಧ್ಯತೆ ಇದೆ. ಶಾಸಕ ಎಸ್.ಟಿ. ಸೋಮಶೇಖರ್ ವಿರುದ್ಧ ಬಿಜೆಪಿಯವರು ಇಮ್ಮಿಡಿಯೇಟ್ ಆಗಿ ಏನಾದ್ರು ಕ್ರಮ ತಗೊಳ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಯಾಕೆ ಅಂತಂದರೆ ಇದು ದೊಡ್ಡ, ಈಗೆಲ್ಲಾದರೂ ಹೋಗ್ತಾ ಬರ್ತಾ ಮಾತನಾಡೋದು ಬೇರೆ, ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಕೈಕೊಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತಂದಾಗ ಪಕ್ಷ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಹಾಗಾಗಿ ಇವಾಗ ಪಕ್ಷ ಇದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗುತ್ತೆ, ಎಸ್.ಟಿ. ಸೋಮಶೇಖರ್ ಈ ಥರ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವರ ವಿರುದ್ಧ ಕ್ರಮ. ಮೊದಲನೇದಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾರಾ, ಶಾಸಕತ್ವ ಅನರ್ಹತೆ ಆಗುತ್ತಾ, ಸಾಧ್ಯತೆ ಇದೆಯಾ, ಇದು ಕೂಡ ಎಲ್ಲ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಪಕ್ಷ ಶಿಸ್ತು ಕ್ರಮ ಅಂತಂದರೆ ಬೇಕಾದರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು, ಆದರೆ ಅವರ ಶಾಸಕತ್ವದ ಅನರ್ಹತೆ ಯಾರ ಕೈಯಲ್ಲಿದೆ, ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಉದಾಹರಣೆಗೆ ಸಾಕಷ್ಟು ಬಾರಿ ಈ ರೀತಿಯ ಪ್ರಕರಣ ನಡೆದಿದೆ. ಅದರಲ್ಲೂ ಕೂಡ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು 2014-18 ಅಂದರೆ 13-18 ಅವಧಿಯ ಸಂದರ್ಭದಲ್ಲಿ. ಆಗಲೂ ಕೂಡ ರಾಜ್ಯಸಭೆ ಚುನಾವಣೆಯಲ್ಲಿ JDSನ 7 ಮಂದಿ ಅಂದರೆ ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಸೇರಿದಂತೆ 7 ಮಂದಿ ಕ್ರಾಸ್ ಓಟನ್ನು ಮಾಡಿ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದರು. ಆದರೆ ಆ ಪ್ರೋಸೆಸ್ ಏನಾಯಿತು, ಅನರ್ಹತೆಯ ದೂರನ್ನು ಕೂಡ ಕೊಟ್ಟಂತಹ ಸಂದರ್ಭದಲ್ಲಿ ಆ ಪ್ರೋಸೆಸ್ ಡಿಲೇ ಆಯಿತು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಒಂದು ಸ್ಪೀಕರ್ ಅವರ ದೂರು ಹೋದಂತಹ ಸಂದರ್ಭದಲ್ಲಿ ಅದು ಡಿಲೇ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಕಳೆದ ಬಾರಿಯೂ ಕೂಡ ಯಾವುದೇ ರೀತಿಯ ತಕ್ಷಣಕ್ಕೆ ಕ್ರಮ ಆಗಲಿಲ್ಲ. ಒಂದು 6-7 ವರ್ಷಗಳ ಕಾಲ ಅದು ನಡ್ಕೊಂಡೇ ಹೋಯಿತು. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯ ಪ್ರೋಸೆಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಡಿಲೇ ಆಗುತ್ತೆ. ಆ ಕಾರಣ ಸಾಕಷ್ಟು ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಗೊತ್ತಿದೆ, ಅದು ಕಾಂಗ್ರೆಸ್ನವರು ಕೂಡ ಗೊತ್ತಿದೆ. ಆದರೆ ಬಿಜೆಪಿ ಮುಂದೆ ಇರತಕ್ಕಂಥ ಒಂದು ರೀತಿಯಲ್ಲಿ ತುರ್ತು ನಿರ್ಧಾರ ಅಂದರೆ ಉಚ್ಚಾಟನೆ ಮಾಡೋದು. ಸೋಮಶೇಖರ್ ಅವರು ಅದನ್ನೇ ಕಾಯ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಉಚ್ಚಾಟನೆ ಮಾಡಿದ್ರೆ ಸೋಮಶೇಖರ್ ಅವರು ಒಂದು ರೀತಿಯಲ್ಲಿ ಫ್ರೀ ಬರ್ಡ್ ಆಗ್ತಾರೆ. ಹಾಗಾಗಿ ಯಾವುದೇ ರೀತಿಯ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಯಾರಿಗೆ ಬೇಕಾದರೂ ಅವರು ಒಂದು ರೀತಿಯಲ್ಲಿ ಮತಯಾಚನೆ ಮಾಡುವಂಥಕ್ಕೂ ಕೂಡ ಅವಕಾಶ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಸೋಮಶೇಖರ್ ಅವರು ಅಂದುಕೊಂಡಂತೆ ಉಚ್ಚಾಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೋ ಅಥವಾ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಬಿಜೆಪಿ ಹೈಕಮಾಂಡ್ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿ ಆ ನಂತರ ಬಿಜೆಪಿ ನಾಯಕರು ಡಿಸೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ, ಬಟ್ ಒಂದು ವಿಚಾರ, ಈ ಥರ ಡಿಲೇ ಆಗುತ್ತೆ ಅಂತಂದಾಗ ಶಿಸ್ತು ಕ್ರಮ ಏನು ಬಂತು? ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸೋಮಶೇಖರ್ ಅವರಿಗೆ ಲಾಭ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈ ಥರ ಅಡ್ಡ ಮತದಾನ ಮಾಡುವ ಯಾರೇ ಆದರೂ ಕೂಡ ಇದೇ ರೀತಿ ಅನುಸರಿಸ್ತಾ ಹೋದರೆ ಅವ್ರಿಗೆ ಯಾವ ಶಿಕ್ಷೆಯೂ ಆದಂತಾಗಲ್ಲ ಅಲ್ವಾ? ಅರವಿಂದ್, ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಈ ರೀತಿಯ ವಿಚಾರಗಳು ಘಟನೆಗಳು ನಡೆಯುತ್ತೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಅವರು ಕ್ರಾಸ್ ವೋಟ್ ಮಾಡಿದಂತಹ ಸಂದರ್ಭದಲ್ಲಿ ಅವತ್ತಿನ ರಾಜಕೀಯ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ರು. ತಕ್ಷಣಕ್ಕೆ ಅವರಿಗೆ ಕೆಲ ಅನಾನುಕೂಲ ಆಗಿದ್ರು ಕೂಡ ಇವತ್ತು ಯಾವ ಸ್ಥಾನದಲ್ಲಿದ್ದಾರೆ ಇದೇ ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಅವರು. ಹಾಗಾಗಿ ಆ ರೀತಿಯ ಭವಿಷ್ಯವನ್ನು ಬಯಸಿ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳದ ಆಗದಂತಹ ಪರಿಸ್ಥಿತಿ ಕೂಡ ರಾಜಕೀಯ ಪಕ್ಷಗಳಿಗೆ ಇರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಇದೆಲ್ಲವನ್ನ ಅರಿತೆ ಎಸ್.ಟಿ. ಸೋಮಶೇಖರ್ ಅವರು ಕಳೆದ 3-4 ತಿಂಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಬಿಜೆಪಿಯ ವಿರುದ್ಧವೇ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸಮರವನ್ನ ಸಾರಿದ್ರು. ಆದರೂ ಕೂಡ ಬಿಜೆಪಿ ನಾಯಕರು ವೇಟ್ ಅಂಡ್ ಸಿ ಅನ್ನೋ ಪಾಲಿಸಿಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ರು. ಕಾರಣ ಬಿಜೆಪಿಯ ಬಳಿ ದೊಡ್ಡ ನಂಬರ್ ಇರಲಿಲ್ಲ, ಜೊತೆಗೆ ಲೋಕಸಭಾ ಚುನಾವಣಾ ದೃಷ್ಟಿ, ಜೊತೆಗೆ ಹೈಕಮಾಂಡ್ ಕೂಡ ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಅದು ಸೋಮಶೇಖರ್ ಅವರಿಗೆ ಒಂದು ರೀತಿಯಲ್ಲಿ ಈಸಿ ಆಯಿತು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ರಾಜ್ಯಸಭಾ ಒಂದು ಚುನಾವಣೆಯನ್ನು ವೇದಿಕೆಯನ್ನಾಗಿ ಬಳಸಿಕೊಂಡು ದೊಡ್ಡ ಮಟ್ಟದ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಬಿಜೆಪಿ ಮುಂದಿನ ದಿನಗಳು ಯಾವ ರೀತಿ ಫೇಸ್ ಮಾಡುತ್ತೆ ಕಾದ್ ನೋಡಬೇಕು. ಅರವಿಂದ್, ರವೀಶ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈ ತರದ ಕ್ರಮಗಳ